ನಾವಿಲ್ಲಿ ಕಾಡಲ್ಲಿ ಬದುಕೊಂಡಿದ್ದೇವೆ ಅಂತೇಳಿ ಇಷ್ಟು ಕಾಡಾದರೂ ಇಲ್ಲಿ ಇದೆ. ಒಂದು ವೇಳೆ ಇಲ್ಲ ಅಂತ ಹೇಳಿದರೆ ನಾಡಿನವರೇ ಇದನ್ನೆಲ್ಲ ಕಡ್ಕೊಂಡೋಗಿ ನಾಶ ಮಾಡ್ತಿದ್ರು. ಇಲ್ಲಿ ಉಳ್ಕೊಂಡಿದ್ದೇವೆ, ಇವತ್ತು ಕಾಡು ನಮ್ಮ ಜೊತೆಯಲ್ಲಿ ಅದು ಕೂಡ ಬದುಕೊಂಡಿದೆ. ತಾಯರುಗಳು, ಅಜ್ಜಿಂದರು ಅವರೆಲ್ಲ ತುಂಬ ಕಷ್ಟಗಳನ್ನು ತಗೊಂಡಿದ್ದಾರೆ. ಮತ್ತು ಇನ್ನೊಬ್ಬರ ಜೀತದಾಳುಗಳು ಹಾಕ್ಕೊಂಡೇ ಜೀವನವನ್ನು ಸಾಗಿಸಿದ್ದಾರೆ. ಮಾರ್ಗರೇಟ್ ಆಳ್ವಾರ್ ಅವರು MP ಹಾಕ್ಕೊಂಡಿದ್ರು. ಅವರು ನಮಗೆ 2003ರಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಿದರು. ಆ ಸಂದರ್ಭದಲ್ಲಿ ದೇಶಪಾಂಡೆ ಅವರು ಕೂಡ ಇದ್ದರು ಅವ್ರ ಜೊತೆಯಲ್ಲಿ, ಮತ್ತು ಮಾರ್ಗರೇಟ್ ಆಳ್ವಾರು. ಈಗ ಸಿದ್ಧಿಗಳ ಮೂಲ ಧರ್ಮ ಅಂದ ತಕ್ಷಣ ಈಗ ಗೊಂದಲಗಳು ಜಾಸ್ತಿ ಬರ್ತಾ ಇದ್ದಾವೆ. ಈ ಜಮೀನೇ ನಮಗೆ ಸರಿಯಾಗಿ ಇನ್ನೂ ತನಕ ಹಕ್ಕುಪತ್ರಗಳು ಸಿಕ್ಕಿಲ್ಲ, ಇನ್ನೂ ಕೆಲವೊಬ್ಬರಿಗೆ GPS ಮಾಡಿದ್ದಿಲ್ಲ, ಇನ್ನೂ ಕೆಲವೊಬ್ಬರಿಗೆ ಇದೇ ಇಲ್ಲ, ಜಮೀನೇ ಇಲ್ಲ, ಅದನ್ನು ಕಸ್ಕೊಂಡಿದ್ದಾರೆ. ಅದನ್ನು ಇರುವಷ್ಟು ಜಮೀನನ್ನು ನಮ್ಮ ಹೆಸರಿಗೆ ಮಾಡ್ಕೊಂಡು ಹಕ್ಕುಪತ್ರಗಳನ್ನು ಮೇಯ್ನಾಗಿ ಅದನ್ನು ಕೊಡಲಿ ಅಂತೇಳಿ ಸರ್ಕಾರ. ಯಾಕೆಂದರೆ ಅದು ಅನ್ನ ಕೊಟ್ಟಿದೆ ಅನ್ನುವಂಥದ್ದು ಭಾವನೆಗಳು ನಮ್ಮಲ್ಲಿದೆ ಮತ್ತು ಆ ಸಂದರ್ಭಗಳಲ್ಲಿ ಕೊಟ್ಟಿದೆ. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಬುಡಕಟ್ಟು ಸಮುದಾಯಗಳ ಹಿಂದೆ ಆ ಸಂದರ್ಭದಲ್ಲಿ ಇತ್ತು. ನಮಸ್ಕಾರ, ನನ್ನ ಹೆಸರು ಜುಲಿಯಾನಾ ಪೆದ್ರು ಫರ್ನಾಂಡಿಸ್ ಸಿದ್ದಿ ಅಂಥೇಳಿ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ತಾಲೂಕು ಗಾಡಿಗೆರೆ ಗ್ರಾಮದವಳು ನಾನು. ಹೆಚ್ಚಾಗಿ ಅಂತ ಹೇಳಿದರೆ ನಾನು ಗುರುತಿಸ್ಲಿಕ್ಕೆ ಕಾರಣ ಅಂತ ಹೇಳಿದರೆ, ಹೆಚ್ಚು ಕಡೆ ಪರಿಚಯ ಆಗಲಿಕ್ಕೆ ಕಾರಣ ಅಂತ ಹೇಳಿದರೆ, ನಮ್ಮ ಮೂಲ ಸಂಸ್ಕೃತಿಯ ಒಂದು ಡಮಾಮಿ ನೃತ್ಯದ ಕಲೆ ಸುಮಾರು 15-18 ವರ್ಷಗಳಾಯಿತು. ಈ ಮೂಲ ಕಲೆಗಳನ್ನು ನಮ್ಮಲ್ಲೇ ಇದೆ, ಅದು ರಕ್ತಗತವಾಗಿ ನಮ್ಮಲ್ಲಿ ಇದ್ದರೂ ಕೂಡ ಅದು ನಮ್ಮ ಊರಲ್ಲಿ ಹಬ್ಬ ಹರಿದಿನಗಳಲ್ಲಿ ಇಲ್ಲ ನಮಗೆ ಸಂತೋಷವಾದಾಗ, ನಮಗೆ ದುಃಖವಾದಾಗ ಅದನ್ನು ವ್ಯಕ್ತಪಡಿಸುವಂಥ ಒಂದು ಕಲೆ ನಮ್ಮ ಡಮಾಮಿ ನೃತ್ಯ. ಇದನ್ನು ಬೇರೆ ಕಲೆಗಳಿಗೆ ಹೋಲಿಕೆಗಳನ್ನು ಮಾಡಿದರೆ ಹೆಚ್ಚು ಮಾಧ್ಯಮಗಳಲ್ಲಾಗಲಿ ಇಲ್ಲ ಒಂದು ಮುಖ್ಯ ವಾಹಿನಿಗೆ ಬಂದಿರುವಂತಹ ಕಲೆಗಳನ್ನು ನಾವು TV ಗಳಲ್ಲೋ ಎಲ್ಲೋ ಬೇರೆ ಕಡೆ ಎಲ್ಲಾದರೂ ಹೋದಾಗ ಅದನ್ನು ಗಮನಿಸ್ತಾ ಇದ್ವಿ. ಆದರೆ ನಮ್ಮದು ಯಾವುದೂ ಕೂಡ ನಮ್ಮ ಒಂದು ಕಲೆ ಮುಖ್ಯ ವಾಹಿನಿಗೆ ಬಂದಿದ್ದಿಲ್ಲಾಗಿತ್ತು, ಕೇವಲ ನಮ್ಮಲ್ಲಿ ಮಾತ್ರ ಇತ್ತು. ಅದು ನಾವು ಅದನ್ನು ಸಂತೋಷ ಸಮಯದಲ್ಲಿ ನಾವು ಅದನ್ನು ಕುಣಿದು ಕುಪ್ಪಳಿಸ್ತಾ ಇದ್ವಿ. ಕೊನೆಗೆ 2003ರಲ್ಲಿ ನಮಗೆ ಸರ್ಕಾರ ಪರಿಶಿಷ್ಟ ಪಂಗಡಕ್ಕೇನು ಸೇರ್ಪಡೆ ಮಾಡ್ತು. 2005ರಿಂದ ನಾವು ಸ್ವಲ್ಪ ಹೆಚ್ಚಿನ ಪ್ರಚಾರಕ್ಕೆ ಒಳಗಾದ್ವಿ. ಮತ್ತು ಸರ್ಕಾರದ ಸೌಲಭ್ಯಗಳಾಗಲಿ ಅವಕಾಶಗಳಾಗಲಿ ಅವಾಗಿಂದ ನಮಗೆ ಪಡ್ಕೊಳ್ಳಿಕ್ಕೆ ನಾವು ಪ್ರಾರಂಭ ಮಾಡಿದ್ವಿ. 2003ರ ನಂತರ ನಮಗೆ ವೇದಿಕೆಗಳು ಸಿಗಲಿಕ್ಕೆ ಪ್ರಾರಂಭವಾಯಿತು. ನಮ್ಮದೇ ಆದಂಥ ಒಂದು ಅಂಸುಮೂಳು ಸಿದ್ಧಿ ಸಾಂಸ್ಕೃತಿಕ ಕಲಾತಂಡ ಅಂಥೇಳಿ ಒಂದು ತಂಡವನ್ನು ಪ್ರಾರಂಭ ಮಾಡ್ಕೊಂಡ್ವಿ. ಆ ತಂಡದ ಮುಖಾಂತರ ರಾಜ್ಯಾದ್ಯಂತ ಹಲವಾರು ಭಾಗಗಳಲ್ಲಿ, ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಬೇರೆ ಹೊರನಾಡುಗಳಲ್ಲಿ, ಉದಾಹರಣೆ ಹೇಳಬೇಕಂತ ಹೇಳಿದರೆ ಲಕ್ಷದ್ವೀಪ ತನಕನೂ ಹೋಗಿ ನಮ್ಮ ಕಲೆಯನ್ನು ಒಂದು ಬಿತ್ತರಿಸ್ಲಿಕ್ಕಾಗಲಿ ಇಲ್ಲ ಒಂದು ವೇದಿಕೆ ನಮ್ಗೆ ಅಲ್ಲಿ ತನಕ ಸಿಕ್ತು ಅಂಥೇಳಿ. ಇವೆಲ್ಲಗಳನ್ನು ತರಬೇತಿಯ ಮೂಲಕ ಆ ಸಂದರ್ಭಗಳಲ್ಲಿ ಒಂದು ಅವಕಾಶ ನಮಗೂ ಕೂಡ ಸಿಕ್ಕಿತ್ತು. ಪಿಚ್ಚಳ್ಳಿ ಶ್ರೀನಿವಾಸ್ ಅವರು ಇದ್ದಾರಲ್ಲ, ಅವರು ಗುರುಗಳಾಗಿದ್ದರು. ವೇದಿಕೆಯನ್ನು ಸ್ಟೇಜ್ ಯಾವ ರೀತಿಯಲ್ಲಿ ಕವರ್ ಮಾಡಬೇಕು, ಹೇಗೆ ನಾವು ಸ್ಟೇಜನ್ನು ಡ್ಯಾನ್ಸ್ ಮಾಡಬೇಕಾದ್ರೆ ಪರ್ಫಾರ್ಮೆನ್ಸ್, ಎಷ್ಟು ಸಮಯದ್ದು ಟೈಮಿಂಗ್, ಇವೆಲ್ಲವನ್ನು ಕೂಡ ಅವ್ರ ಮುಖಾಂತರ ನಾವು ಅಲ್ಲಿ ಕಲಿತ್ವಿ. ಅದರ ನಂತರ ಅವರು ತಕ್ಷಣಕ್ಕೆ 17-18 ಆ ಸಾಲಲ್ಲಿ ಪಿಚ್ಚಳ್ಳಿ ಶ್ರೀನಿವಾಸ್ ಸರ್ ಅವರು ಅಧ್ಯಕ್ಷರಾದರು, ಜಾನಪದ ಅಕಾಡೆಮಿ ಅಧ್ಯಕ್ಷರು. ಅದೇ ಸಮಯದಲ್ಲಿ ನನಗೂ ಕೂಡ ಕರ್ನಾಟಕ ಜಾನಪದ ಅಕಾಡೆಮಿಯ ಸದಸ್ಯರನ್ನಾಗಿ 3 ವರ್ಷ ಸೇವೆ ಸಲ್ಲಿಸಲಿಕ್ಕೆ ಒಂದು ಅವಕಾಶ ಕೂಡ ಸಿಕ್ತು. ಅಲ್ಲಿಂದ ನಮ್ಮ ಈ ಮೂಲ ಸಂಸ್ಕೃತಿಯನ್ನು ಉಳಿಸ್ಬೇಕು, ಬೆಳೆಸಬೇಕು, ಇತರರಂತೆ ನಮ್ಮವು ಕೂಡ ಕಲೆಯನ್ನು ಇತರೆ ಜನರಿಗೆ ಅದನ್ನು ತೋರಿಸ್ಬೇಕು ಅನ್ನೋಂಥ ಇದು ಹುಚ್ಚು ಅವಾಗಿಂದ ಬೆಳೀತು. ಒಂದೇ ತಂಡ ಮಾಡ್ಕೊಂಡ್ವಿ. ಸರ್ಕಾರ ನಮ್ಮ ಕಲೆ, ಈ ಸಂಸ್ಕೃತಿಯ ಒಂದು ಗತ್ತು, ಇವೆಲ್ಲ ಹೆಜ್ಜೆಗಳನ್ನು ಮತ್ತು ನಮ್ಮ ಮ್ಯೂಸಿಕ್ ಇತರೆ ಪಾರಂಪರಿಕ ಯಾವುದು ಕಲೆಗಳಿದ್ದಾವೆ ಅದಕ್ಕಿಂತ ಸ್ವಲ್ಪ ವಿಭಿನ್ನ ಮತ್ತು ವಿಶಿಷ್ಟವಾಗಿರುವಂಥ ಕಲೆ ನಮ್ಮ ಡಮಾಮಿ ನೃತ್ಯ. ಹಾಗಾಗಿ ಸರ್ಕಾರ ಅದನ್ನು ಗಮನಿಸಿ ನಮ್ಮ ತಂಡದ ಒಬ್ಬ ಸೊಬಿನಾ ಮೋತೇಸ್ ಕಾಮ್ರೇಕರ್ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಕೊಡ್ತು. ಜಾನಪದ ಅಕಾಡೆಮಿ ಪ್ರಶಸ್ತಿ ಅವರಿಗೆ ಸಿಕ್ತು. ಅದೇ ನನ್ನ ಅವಧಿಯಲ್ಲಿ ನನ್ನ ಬುಡಕಟ್ಟು ಸಮುದಾಯಗಳಿಗೆ, ಗೌಳಿ ಆಗಲಿ, ಹಾಲಕ್ಕಿಯವರು, ಕುಳುಂಬಿಯವರು, ಸಿದ್ಧಿಗಳಲ್ಲಿ ಸುಮಾರು 7 ಜನರಿಗೆ ನಾನು 3 ವರ್ಷದ ಅವಧಿಯಲ್ಲಿ ಪ್ರಶಸ್ತಿಗಳನ್ನು ಕೊಡಲಿಕ್ಕೆ ಸಾಧ್ಯತೆ ಆಯಿತು. ಹೆಚ್ಚಾಗಿ ನಾನು ಟ್ರೈಬಲ್ಸ್ ಆಗಿರೋದ್ರಿಂದ ನಾನು ಎಲ್ಲವೂ ಕೂಡ, ಯಾಕೆಂದರೆ ನಮ್ಮಂತಹ ಬುಡಕಟ್ಟಿಗಳಿಗೆ ಗುರುತಿಸೋದು ತುಂಬ ಕಡಿಮೆ, ಒಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ಹೆಚ್ಚಾಗಿ ನಾನು ಎಲ್ಲವೂ ಪ್ರಶಸ್ತಿಗಳನ್ನು ನಮ್ಮ ಬುಡಕಟ್ಟು ಸಮುದಾಯಗಳಿಗೇ ಕೊಡಿಸ್ಲಿಕ್ಕೆ ನಾನು ಪ್ರಯತ್ನವನ್ನು ಮಾಡಿದ್ದೇನೆ. ಸಿಕ್ಕಿದೆ ಅವರಿಗೆ. ತರಲೆ ಪದಗಳು, ಕೊನೆಗೆ ಡಮಾಮಿ ನೃತ್ಯಕ್ಕಾಗಲಿ, ಗೌಳಿ ಅವ್ರದ್ದು ಶಿವಲಗಿನ್ ಅಂಥೇಳಿ ಅವ್ರು ಮಾಡ್ತಾರೆ, ಆ ಇದಕ್ಕೆ ಕೊನೆಗೆ ಅವರು ದಾಯಾದಿಗಳಾಗಿ ಸಾಕಷ್ಟು ವರ್ಷ ಸೇವೆ ಸಲ್ಲಿಸಿದರೆ. ಅವರು ಕುಳುಂಬಿ ಸಮುದಾಯದವರು, ಸುಮಾರಷ್ಟು ಡೆಲಿವರಿಗಳನ್ನು ಮಾಡಿದರು ಅವರಿಗೆ.
ಇಂಥವರನ್ನು ಗುರುತಿಸ್ಕೊಂಡು ಮತ್ತು ನಾಟಿ ಔಷಧಿಗಳನ್ನು ನೀಡೋರು ಅಂಥವರನ್ನು ಕೊಡಲಿಕ್ಕೆ ಒಂದು ಅವಕಾಶ ಕೂಡ ಸಿಕ್ತು. ಹೀಗೆ ನಮ್ಮ ಸಮುದಾಯದಲ್ಲಿ ಅಂದರೆ ನಮ್ಮ ಸಮುದಾಯದ ಅಭಿವೃದ್ಧಿಗಾಗಿ ಅವರ ಕಷ್ಟ ಸುಖಗಳಲ್ಲಿರ್ಬೋದು, ಡಾಕ್ಯುಮೆಂಟ್ಸ್ ಮಾಡುವಂಥದ್ದು ಇರ್ಬೋದು, ಇಲ್ಲ ಅವರಿಗಿರುವಂಥ ತೊಂದರೆಗಳು ಹಾಸ್ಪಿಟ್ಲ್ ಇರ್ಬೋದು, ಅಂಥದ್ದೆಲ್ಲ ಕಡೆ ನಾವೇನು ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಅಂದರೆ ಸೇವೆ. ಈಗಲೂ ಕೂಡ ನಮ್ಮ ಸಮುದಾಯಕ್ಕಾಗಿಯೇ ನಾವು ಕೆಲಸ ಕಾರ್ಯಗಳನ್ನು ಹೆಚ್ಚಾಗಿ ಮಾಡ್ತಾ ಇರೋವಂಥದ್ದು, ಜೊತೆಯಲ್ಲಿ ಈ ಕಲೆ ಸಂಸ್ಕೃತಿಯನ್ನು ತಗೊಂಡು ಹೋಗ್ತಾ ಇರುವಂಥದ್ದು. ನಿಮ್ಮ ಸಮುದಾಯದ ಬಗ್ಗೆ, ಸಿದ್ಧಿ ಸಮುದಾಯದ ಬಗ್ಗೆ, ಇದರ ಇತಿಹಾಸ ಇರ್ಬೋದು, ಇವತ್ತಿನ ಸ್ಥಿತಿಗತಿಗಳ ಬಗ್ಗೆ ಏನು ಹೇಳ್ತೀವಿ? ಸಿದ್ಧಿ ಸಮುದಾಯದ್ದು ನಾವು ಕೂಡ ಕೇಳಿರುವಂಥದ್ದು ಪೋರ್ಚುಗೀಸರ ಟೈಮಲ್ಲಿ ಅಂದರೆ 16ನೇ ಇಸ್ವಿ ಆ ಟೈಮಲ್ಲಿ ನಮ್ಮನ್ನು ಎಳೆದು ತಂದಿರುವಂಥ ಸಮುದಾಯ ಅಂಥೇಳಿ. ಯಾಕಂದರೆ ಬರ್ತಾ ಇರಬೇಕಾದ್ರೇ ಹೆಕ್ಕಿ ತಂದಿರುವಂಥ ಸಮುದಾಯ, ಒಂದೇ ಕಡೆಯಿಂದ ಬಂದವರಲ್ಲ. ಅಂದರೆ ಹೆಕ್ಕಿ ತಗೊಂಡು ಬಂದು ಬರ್ತಾ ಇರಬೇಕಾದ್ರೆ ನಮ್ಮ ಸಂಬಂಧವನ್ನು ಕಳ್ಕೊಂಡು ಬಂದಿರುವಂಥ ಸಮುದಾಯ. ಇಲ್ಲಿಯೇ ಇತಿಹಾಸ ಹೇಳುತ್ತೆ. ಈಗ ನಾವಿದ್ದಲ್ಲಿ ಇಲ್ಲಿ ಎಲ್ಲರ ಅಡ್ಡ ಹೆಸರು ಕಾಮ್ರೇಕರ ಅಂತ ಇದೆ. ಕಾರಣ ಅಂತ ಹೇಳಿದರೆ ಬೇರೆ ಬೇರೆ ಕಡೆಯಿಂದ ತಗೊಂಡು ಬಂದು ಗೋವಾ ಕಮ್ರೆ ಅನ್ನುವಂಥ ಒಂದು ಊರಲ್ಲಿ ಡಮ್ ಮಾಡಿಸಿದ್ರು. ಅಲ್ಲಿಂದ ಅವರು ಅದೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಒಳಭಾಗಗಳಿಂದ ಅಲ್ಲಿಂದ ಈ ಕಡೆ ಎಲ್ಲ ಬಂದ್ಕೊಂಡು ಸ್ಪ್ರೆಡ್ ಆಗಿದ್ದಾರೆ ಅನ್ನೋಂಥದ್ದು ಇತಿಹಾಸ ಇದೆ. ಅದಕ್ಕಾಗಿ ಇಲ್ಲಿದ್ದವ್ರಿಗೆ ಹೆಚ್ಚಾಗಿ ಎಲ್ರಿಗೂ ಕಾಮ್ರೇಕರ್ ಅಂತ ಹೇಳ್ತಾರೆ. ಅಂದರೆ ಕಾಮ್ರೆ ಊರಿಂದ ಬಂದವರು ಅಂತ ಹೇಳಿದ ಅಲ್ಲಿಂದ. ಈಗ ಸುಮಾರು 500 ವರ್ಷಗಳಾಯಿತು. 2003ನೇ ಇಸ್ವಿ ತನಕ ನಮ್ಮ ಸಮುದಾಯ ಎಲ್ಲೆಲ್ಲಿ ವಾಸವಾಗಿದೆ, ಕೊನೆಗೆ ಎಷ್ಟು ಜನಸಂಖ್ಯೆ ಇದೆ, ವೋಟಿಂಗ್ ಕಾರ್ಡ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಪ್ರತಿಯೊಂದು ಸೌಲಭ್ಯಗಳಿಂದ ವಂಚಿತರಾಕೊಂಡಿದ್ವಿ ನಾವು. ಪ್ರತಿ ವರ್ಷ ಆಗಸ್ಟ್ 15ನೇ ತಾರೀಕು ದಿವಸ ನಾವೆಲ್ಲ ಸಣ್ಣವರಿದ್ವಿ. ಅವಾಗ ದಿಯೋಗ್ ಸಿದ್ದಿ ಅವರೆಲ್ಲ ಲೀಡರ್ಶಿಪ್ ತಗೊಂಡು ಮಾಡಬೇಕಾದ್ರೆ ಸರ್ಕಾರಕ್ಕೆ ತಮ್ಮ ಕೂಗನ್ನು ಮುಟ್ಟಿಸ್ಲಿಕ್ಕೋಸ್ಕರ ಆಗಸ್ಟ್ 15ನೇ ತಾರೀಕು ದಿವಸ ಎಲ್ಲರೂ ಸಿಗ್ನೇಚರ್ಗಳನ್ನು ಏನೋ ಒಂದು 0 ಏನೋ ಒಂದು ತೆಗೆದು ಸಿಗ್ನೇಚರ್ಗಳನ್ನು ನಾವು ಕೂಡ ಇಲ್ಲಿದ್ದೇವೆ, ನಮಗೂ ಕೂಡ ಹಕ್ಕನ್ನು ಕೊಡಿ, ನಮಗೂ ಕೂಡ ಇಲ್ಲಿ ಜೀವಿಸ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂಥೇಳಿ ಇದನ್ನು ಸಲ್ಲಿಸ್ತಾಯಿದ್ರು. ಅದರ ಪರಿಣಾಮವಾಗಿ ಮಾರ್ಗರೇಟ್ ಆಳ್ವಾರ್ ಅವರು MP ಹಾಕ್ಕೊಂಡಿದ್ರು. ಅವರು ನಮಗೆ 2003ರಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಿದರು. ಆ ಸಂದರ್ಭದಲ್ಲಿ ದೇಶಪಾಂಡೆ ಅವರು ಕೂಡ ಇದ್ದರು ಅವ್ರ ಜೊತೆಯಲ್ಲಿ, ಮತ್ತು ಮಾರ್ಗರೇಟ್ ಆಳ್ವಾರು 2003ರಲ್ಲಿ ಸೇರ್ಪಡೆ ಮಾಡಿಕೊಂಡಿದ್ರು ಕೂಡ 2005ರಿಂದ ಪ್ರಕ್ರಿಯೆಗಳು ಪ್ರಾರಂಭ ಆಯಿತು. ಹೆಚ್ಚಾಗಿ ಅಂತ ಹೇಳಿದರೆ ಎಲ್ಲ ಹಕ್ಕುಗಳು ಅಂತ ಹೇಳಿದರೆ ನಮಗೆ ಒಂದು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಸೌಲಭ್ಯಗಳು ಎಲ್ಲವೂ ಸಿಕ್ಕಿದೆ ಅಂತೇಳಿ ಹೇಳೋದಿಲ್ಲ. ಯಾಕಂದರೆ ಹೆಚ್ಚಿನ ಮಟ್ಟಿಗೆ ನಮಗೆ ರಸ್ತೆಗಳಿರ್ಬೋದು, ಕರೆಂಟ್ ವ್ಯವಸ್ಥೆಗಳಿರ್ಬೋದು, ಆಶ್ರಯ ಮನೆಗಳಿರ್ಬೋದು, ಈ ಲೆಕ್ಕದಲ್ಲಿ ಎಲ್ರಿಗೂ ಕೂಡ ಹೆಚ್ಚಾಗಿ ಸಿಕ್ಕಿದೆ. ಮತ್ತು ಸ್ಕೂಲ್ಗಳಿಗೂ ಕೂಡ ಸ್ವಲ್ಪ ಅವಕಾಶಗಳಾಗಿದೆ. ಎಲ್ಲೆಲ್ಲಿ ನಾವಿದ್ದೇವೆ ಅಲ್ಲೆಲ್ಲಿ ಶಾಲೆಗಳೆಲ್ಲ ಪ್ರಾರಂಭಗಳಾಗಿದ್ದಾವೆ. ಮೊದಲು ಎಷ್ಟಿಗೆ ಸೇರೋದಕ್ಕಿಂತ ಮುಂಚೆ ಇದ್ದಾಗ ನಮ್ಮ ಜನಸಂಖ್ಯೆ ಎಷ್ಟಿದೆ ಅನ್ನೋಂಥದ್ದು ನಮಗೆ ಗೊತ್ತಿಲ್ಲ. ಅವಾಗಂತೂ ಎಲ್ಲ ಸೌಲಭ್ಯಗಳಿಂದ ವಂಚಿತರು. ಯಾಕಂದರೆ ಅಲ್ಲಿ ಕರೆಂಟಿನ ವ್ಯವಸ್ಥೆಗಳಿಲ್ಲ. ಇಲ್ಲಿ ಅಂತೂ ನಾವು ಇಲ್ಲಿ ಬೆಟ್ರ್ ಇದ್ದಾವೆ. ಅಂಕೋಲ, ಸಿರ್ಸೆ ಈ ಭಾಗಗಳಲ್ಲೆಲ್ಲ ಸ್ಕ್ಯಾಟರ್ಡ್ ವಿಲೇಜ್ಗಳು, ತುಂಬ ದೂರ ಒಂದೊಂದು ಕಿಲೋಮೀಟ್ರಿಗೆ ಒಂದೊಂದು ಮನೆಗಳು. ಅಲ್ಲಿ ಅಂತೂ ಯಾವುದೇ ವ್ಯವಸ್ಥೆಗಳಿಲ್ಲಾಗಿತ್ತು. ಒಂದು ನಮ್ಮ ಕಡೆ ಕೂಡ ಅದೇ ರೀತಿಯ ಸ್ಥಿತಿಗತಿಗಳಿತ್ತು. ಅಲ್ಲಿ ಕೇಳೋರಿಲ್ಲ ಬಿಡೋರಿಲ್ಲ ಅನ್ನುವಂಥ ಲೆಕ್ಕದಲ್ಲೇ ಇದ್ವಿ. ಯಾಕಂದರೆ ಯಾರು ಕೂಡ ನಮ್ಮ ಕೂಗನ್ನು ಕೇಳಿಕೊಂಡು ಅದಕ್ಕೆ ಸ್ಪಂದನೆ ಮಾಡುವಂಥವ್ರು ತುಂಬ ಕಡಿಮೆ ಇದ್ದರು. ಈಗಲೂ ಕೂಡ ನಮ್ಮದು ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆ ಹತ್ರನೇ ಅದರಲ್ಲೇ ಒದ್ದಾಡ್ತಾ ಇದ್ದಾವೆ. ಅತಿಕ್ರಮಣ ಸಮಸ್ಯೆಗಳಿರ್ಬೋದು, ಅಕ್ರಮ ಈಗಳ ಸಮಸ್ಯೆಗಳಿರ್ಬೋದು, ಇನ್ನೂ ಆಶ್ರಯ ಮನೆಗಳಿರ್ಬೋದು. ಇನ್ನೂ ಕೂಡ ಮನೆಗಳು ಸಿಗದೇ ಇರುವಂಥವ್ರು ಕೂಡ ಇಲ್ಲೂ ಕೂಡ ಇದ್ದಾರೆ, ವ್ಯವಸ್ಥೆಗಳು ಇಲ್ಲದೇ ಇರುವಂಥದ್ದು. ಆ ಸ್ಥಿತಿಯಲ್ಲಿ ಇದ್ವಿ. ಆದರೆ ಈಗೇನಾಗಿದೆ ಅಂತ ಹೇಳಿದರೆ ಬದಲಾವಣೆಗಳು ಅಂತ ಹೇಳಿದರೆ ಆಶ್ರಯ ಮನೆಗಳು ಒಂದು ಸಾಕಷ್ಟು ಜನರಿಗೆ ಸಿಕ್ಕಿದೆ, ರಸ್ತೆಗಳ ವ್ಯವಸ್ಥೆ ಆಗಿದೆ, ಗಟಾರಗಳ ವ್ಯವಸ್ಥೆಗಳಾಗಿದೆ, ಮತ್ತು ಸ್ವಲ್ಪ ಮಟ್ಟಿಗೆ ಅವಕಾಶಗಳು ಸಿಗ್ತಾ ಇದ್ದಾರೆ. ಯಾಕಂದರೆ ಇದು ಪ್ರಪ್ರಥಮ ಬಾರಿಗೆ ಇಲ್ಲಿ ಹಳಿಯಾಳದಲ್ಲಿ ತಾಲೂಕಾ ಪಂಚಾಯತಿ ಅಧ್ಯಕ್ಷರಾಗಿ ರೀಟಾ ಸಿದ್ದಿಯವರಿಗೆ ಒಂದು ಅವಕಾಶ ಸಿಕ್ತು. ಮೇಲಿಂದ ಶಾಂತಾರಾಮ್ ಸಿದ್ದಿಯವರಿಗೆ ಒಂದು ಅವಕಾಶ ಸಿಕ್ತು. ನನಗೆ ಲಾರೆನ್ಸ್ ಸಿದ್ದಿಯವರಿಗೆ ಯಲ್ಲಾಪುರ ಭಾಗದಲ್ಲಿ JP ಇದರಲ್ಲಿ ಕೂಡ ಒಂದು ಅವಕಾಶಗಳು ಸಿಕ್ತು. ಹೀಗೆ ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಹೆಚ್ಚಾಗಿ ಎಲ್ಲ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಒಬ್ಬ ಸಿದ್ಧಿಯಲ್ಲಿ ಮೆಂಬರ್ ಆಗಿ ಇದ್ದಾರೆ ಅನ್ನುವಂಥದ್ದು ಈಗ ಅವಕಾಶಗಳು ಜಾಸ್ತಿ ಸಿಗ್ತಾಯಿದೆ. ಮೊದಲಂತೂ ಎದರಲ್ಲೂ ಕೂಡ ಇಲ್ಲಾಗಿದ್ವಿ, ಯಾವುದೇ ಲಿಸ್ಟಲ್ಲಿ ಇಲ್ಲ ಅನ್ನುವಂಥದ್ದು. ಇತ್ತೀಚೆಗೆ ಈ ರೀತಿಯಲ್ಲಿ ಒಂದು ಅವಕಾಶಗಳು, ಜೊತೆಯಲ್ಲಿ ನೋಡುವಂಥ ಒಂದು ದೃಷ್ಟಿಕೋನಗಳಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗಿದೆ. ಈಗ ಎಲ್ಲ ಇನ್ವಾಲ್ವ್ ಆಗಿ ಮಿಂಗಲ್ ಹಾಕ್ಕೊಂಡು ಎಲ್ಲ ಚಟುವಟಿಕೆಗಳನ್ನು ಮಾಡುವಂಥದ್ದಾಗಲಿ ಎಲ್ಲವೂ ಕೂಡ ಇದೆ ಸಹಕಾರ. ಆವಾಗ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇತ್ತು. ಸಿದ್ಧಿಗಳು ಅಂದ ತಕ್ಷಣ ಒಂದು ಸ್ವಲ್ಪ ಕೀಳರಿಮೆಗಳು ಅವರು ಮುಟ್ಟು ಹಾಗಿಲ್ಲ, ಊಟ ಹಾಕಬೇಕಾದ್ರೂ ಕೂಡ ಎಲೆಗಳಲ್ಲಿ ಹಾಕಿ ಈ ರೀತಿಯಲ್ಲಿ ಮಾಡ್ತಾಯಿದ್ರು. ಈಗ ತುಂಬ ಕಡಿಮೆ ಅಂದರೆ ತುಂಬ ಸುಧಾರಣೆ ಆಗಿದೆ. ಈಕ್ವಲ್ಮೆಂಟ್ ಅಂದರೆ ಹೊಂದಾಣಿಕೆಗಳು ಈಗ ಜಾಸ್ತಿ ಇದೆ, ಮತ್ತು ಸ್ವೀಕಾರ ಕೂಡ ಮಾಡ್ತಾ ಇದ್ದಾರೆ ಮೊದಲಿಂದಕ್ಕಿಂತ. ಕೇಳ್ಪಟ್ಟಾಗಿ ಸಿದ್ಧಿಗಳು ತುಂಬ ಕಷ್ಟ ಬದುಕಿದವರು ಅಂತ ಕೇಳ್ತಿದ್ದಾರೆ.
ನೀವು ಕೇಳಿರೋ ರೀತಿಯಲ್ಲಿ ಈ ಸಿದ್ಧಿಗಳು ನಿಮ್ಮ ಹಿರಿಯರು, ನಿಮ್ಮ ಪೂರ್ವಿಕರು ಯಾವ ರೀತಿ ಎಲ್ಲ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ? ಯಾವ ರೀತಿ ಅಂತ ಹೇಳಿದರೆ ಇರಲಿಕ್ಕೆ ಆಶ್ರಯ ಕೂಡ ಇಲ್ಲ, ಊಟದ್ದು ಕೂಡ ಕೊರತೆ ಇದೆ, ಉಡ್ಲಿಕ್ಕೆ ಬಟ್ಟೆ ಕೂಡ ಇಲ್ಲ ಅನ್ನುವಂಥ ಲೆಕ್ಕದಲ್ಲಿ. ಒಂದು ಅಮ್ಮ ಎಲ್ಲ ಅಂತ ಇದ್ರು, ಒಂದೇ ಒಂದು ಸೀರೆಯನ್ನು ಅರ್ಧ ಅದನ್ನು ತೊಳೆದು ಅರ್ಧ ಉಟ್ಟಿ ಅರ್ಧ ಒಣಗಿಸಿ ಆ ಕಡೆಯಿಂದ ಉಟ್ಟಿ ಮತ್ತೆ ಅರ್ಧ ಒಣಗಿಸ್ಬೇಕು ಅನ್ನೋಂಥದ್ದು ಅಂಥ ಒಂದು ಸ್ಥಿತಿಯಲ್ಲಿದ್ದರು ಅಂತೇಳಿ. ಅದು ಒಂದು ಕೊನೆಗೆ ಉಳಿಲಿಕ್ಕೂ ಕೂಡ ಸರಿಯಾದಂಥ ಮನೆಗಳು ಕೂಡ ಇಲ್ಲ, ಒಂದು ಜೋಪಡಿಗಳನ್ನು ಕಟ್ಕೊಂಡು ಒಂದೇ ಮನೆಯಲ್ಲಿ ಇರುವಂಥದ್ದು. ಊಟದ್ದಂತೂ ಪ್ರತಿ ಸರಿ ಹೇಳ್ತಾಯಿದ್ರು, ಊಟದ ಕಷ್ಟ ಜಾಸ್ತಿ ಇತ್ತು ಅಂತೇಳಿ. ಪ್ರತಿ ಸರಿ ಕಾಡಲ್ಲಿ ಹೋಗಿ ಗೆಡ್ಡೆ ಗೆಣಸುಗಳನ್ನು ತೊಗೊಂಡು ಬರಬೇಕು, ಸರಿಯಾದಂಥ ಊಟಗಳಿಲ್ಲ. ಯಾರೊಬ್ಬರು ನೆಂಟರು ಕೂಡ ಬಂದರೆ ಇದು ಕುಂಬಳಕಾಯನ್ನು ಅದನ್ನು ಬೇಯಿಸಿ ಎಲ್ಲವನ್ನು ಹಂಚಿ ತಿಂತಾಯಿದ್ರು. ಕೊನೆಗೆ ಬಿದ್ರಕ್ಕಿ ಕೂಡ ತಿಂತಾಯಿದ್ರು, ಯಾಕಂದರೆ ಅವಾಗ ಅಕ್ಕಿದು ಸಮೇತವಾಗಿ, ಯಾಕಂದರೆ ಅಲ್ಲಿ ರೇಷನ್ ಕಾರ್ಡ್ ಇಲ್ಲ, ಏನೂ ಕೂಡ ಇಲ್ಲ ಸೌಲಭ್ಯಗಳು. ಅಂಥ ಸಂದರ್ಭಗಳಲ್ಲಿ ಭಾಳ ಇದು ಕಷ್ಟವನ್ನು ಅನುಭವಿಸಿದ್ದಾರೆ ಅಂಥೇಳಿ. ಮತ್ತು ಪ್ರತಿಯೊಂದು ಸರಿ ಹೆಚ್ಚಾಗಿ ಮೀನು ಹಿಡಿಯುವಂಥದ್ದು, ಬೇಟೆಗಳನ್ನು ಆಡುವಂಥದ್ದು, ಇಲ್ಲ ಏನು ಸೊಪ್ಪುಗಳು ಕಾಡಲ್ಲಿ ಸಿಗುತ್ತೆ ಅಂಥದ್ದನ್ನುಗಳನ್ನೇ ತಿಂದ್ಕೊಂಡು ಜೀವನವನ್ನು ತೆಗೆದಿದ್ದಾರೆ ಅಂಥೇಳಿ. ಬಟ್ ನಾವು ಸಣ್ಣವ್ರು ಇರಬೇಕಾದ್ರೆ ಆ ಸ್ಥಿತಿ ತೆಗೆದಿದ್ದಾರೆ. ಬಟ್ ನಾವು ಹಾಸ್ಟೆಲ್ಗಳಲ್ಲಿ ಆ ಕಡೆ ಈ ಕಡೆ ಎಲ್ಲ ಇರೋದ್ರಿಂದ ನಮ್ಗೆ ಅದರ ಅಷ್ಟು ಅನುಭವಗಳಿಲ್ಲ. ಬಟ್ ನಮ್ಮ ತಂದೆ ತಾಯಿರುಗಳು, ಅಜ್ಜಿಂದರು ಅವರೆಲ್ಲ ತುಂಬ ಕಷ್ಟಗಳನ್ನು ತಗೊಂಡಿದ್ದಾರೆ. ಮತ್ತು ಇನ್ನೊಬ್ಬರ ಜೀತದಾಳುಗಳು ಹಾಕ್ಕೊಂಡೇ ಜೀವನವನ್ನು ಸಾಗಿಸಿದ್ದಾರೆ ಪ್ರತಿಯೊಬ್ಬರ ಮನೆಯಲ್ಲಿ. ಇತ್ತೀಚೆಗೆ ಹೋಗಿದೆ, ಅದನ್ನು ನಾವು ಕೂಡ ನೋಡಿದ್ದೇವೆ.